ಪಂಚ ಫಲಿತಾಂಶದಿಂದ ವಲಸಿಗರಿಗೆ ಬಿಗ್ ಶಾಕ್. ಬಿಜೆಪಿ ಬಿಡಬೇಕು ಅನ್ನುವಂತ ಚಿಂತನೆಯಲ್ಲಿದ್ದವರಿಗೆ ಫುಲ್ ಟೆನ್ಷನ್ ಆಗಿದೆ. ಪಕ್ಷ ಬಿಡಬೇಕು ಅಥವಾ ಪಕ್ಷದಲ್ಲಿ ಇರಬೇಕು ಅನ್ನುವಂತ ಗೊಂದಲ ಹೆಚ್ಚುತ್ತಾ ಇದೆ. ಬಿಟ್ಟು ಹೋಗೋರು ಅಡ್ಜಸ್ಟ್ ಮಾಡ್ಕೋತಾರೋ ಅಥವಾ ಅವಕಾಶಕ್ಕಾಗಿ ಕಾಯ್ತಾರೋ? ಬಿಟ್ಟು ಹೋಗ್ಬೇಕು ಅನ್ನೋದಾಗಿ ಇದಾಗಲೇ ನಿರ್ಧಾರವನ್ನ ಮಾಡ್ಕೊಂಡಿರೋರು ಅಡ್ಜಸ್ಟ್ ಮಾಡ್ಕೊಂಡಿರ್ತಾರ ಅಥವಾ ಅವಕಾಶ ಸಿಗುತ್ತೆ ಅನ್ನೋದಾಗಿ ಕಾಯ್ತಾ ಇರ್ತಾರ? ಪಕ್ಷ ಬಿಡಬೇಕಾ ಅಥವಾ ಇರಬೇಕಾ ಅನ್ನುವಂತ ಗೊಂದಲ ಅವರನ್ನ ಕಾಡ್ತಾ ಇದೆ ವಲಸಿಗರನ್ನ. ಇನ್ನು ವಲಸಿಗರಿಗೆ ಬಿಗ್ ಶಾಕ್ ಕೊಡ್ತಾ ಇದೆ ಪಂಚ ಫಲಿತಾಂಶ. ಹೇಗೆ ಅನ್ನೋದಾಗಿ ನೋಡ್ತಾ ಹೋಗೋಣ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲು. ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಜಂಪ್ ಆಗ್ತೀವಿ ಅನ್ನೋರಿಗೆ ಇದಕ್ಕಿಂತ ದೊಡ್ಡ ಶಾಕ್ ಬೇಕಾಗಿಲ್ಲ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲಾಗಿದೆ. ಇನ್ನು ಫಲಿತಾಂಶದಿಂದ ರಾಜ್ಯ ಬಿಜೆಪಿಯ ಜಂಪಿಂಗ್ ಸ್ಟಾರ್ಸ್ ಗಳಿಗೆ ಗೊಂದಲ ಆಗಿರೋದು. ನಾವೇನ್ ಮಾಡಬೇಕು, ಮುಂದೆ ನಿರ್ಧಾರ ತೆಗೆದುಕೊಳ್ಳೋದು ಅಂತ. ಬಯಸಿದ್ದು ಸಿಗ್ಲಿ ಅಂತ ಕಾಯ್ತಾ ಇರೋರಿಗೆ ಇದೀಗ ನೆಲೆ ಸಿಕ್ಕರೆ ಸಾಕು ಅನ್ನುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇನ್ನು ಫಲಿತಾಂಶದಿಂದಾಗಿ ರಾಜ್ಯ ಬಿಜೆಪಿಯಲ್ಲಿ ವಲಸೆ ಹೋಗಬೇಕು, ಬೇರೆ ಕಡೆಗಳಿಗೆ ಹೋಗಬೇಕು, ಬೇರೆ ಪಕ್ಷ ಸೇರಬೇಕು ಅನ್ನೋರಿಗೆ ಇದೀಗ ಒಂದಷ್ಟು ಟೆನ್ಷನ್ ಅಂತೂ ಆಗೇ ಆಗಿದೆ. ಇನ್ನು ಬಿಜೆಪಿಯಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ಕಣ್ಣಿಟ್ಟಿರುವಂತ ಜಂಪಿಂಗ್ ಸ್ಟಾರ್ಸ್ ಗಳಿಗೆ ಡವ ಶುರುವಾಗಿದೆ. ಅವರ ಆಪ್ಷನ್ ಏನು ಇರೋದು? ಎರಡು ರಾಷ್ಟ್ರೀಯ ಪಕ್ಷಗಳು ಬಿಜೆಪಿಯನ್ನ ಬಿಟ್ರೆ ಕಾಂಗ್ರೆಸ್ ಕಡೆಗೆ ವಾಲ್ಬೇಕು. ಆದ್ರೆ ಕಾಂಗ್ರೆಸ್ನ ಅತಂತ್ರ ಸ್ಥಿತಿ ನೋಡಿ ಇವರಿಗೂ ಡವ ಶುರುವಾಗಿದೆ. ಕಾಂಗ್ರೆಸ್ ಮೇಲೇನೆ ಕಣ್ಣಿಟ್ಟು ತಾವೇನಾದ್ರೂ ಆ ಪಕ್ಷಕ್ಕೆ ಹೋದಲ್ಲಿ ಏನಾದ್ರೂ ಸ್ಥಾನಮಾನ ಸಿಗಬಹುದು, ಇಲ್ಲಿರುವಂತಹ ಅಸಮಾಧಾನ ಅಲ್ಲ ಆಗ್ಲಿಕ್ಕಿಲ್ಲ, ನಮ್ಗೇನಾದ್ರೂ ಪ್ರಾಮುಖ್ಯತೆ ಸಿಗಬಹುದು, ಹೋಗ್ತೀವಿ ಅಂತ ಅಂದ್ಕೊಂಡಿರೋರಿಗೆ ಅಲ್ಲಿಯ ರಿಸಲ್ಟ್ ನೋಡಿನೇ ಶಾಕ್ ಆಗಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ಮೇಲೆ ಕಣ್ಣಿಟ್ಟಿರುವಂತಹ 5-6 ಶಾಸಕರಿದ್ದಾರೆ. ಅವರೆಲ್ಲರ ಪರಿಸ್ಥಿತಿ ಕೂಡ ಇದೀಗ ಗೊಂದಲದಲ್ಲಿ ಇದೆ. ಗೊಂದಲ ಏನು ಮಾಡೋದು ಅನ್ನುವಂತಹ ಸಹಜ ಕನ್ಫ್ಯೂಷನ್ ಇದ್ದೇ ಇದೆ. ಕಾಂಗ್ರೆಸ್ ಪಕ್ಷದ ಮೇಲೆ ಕಣ್ಣಿಟ್ಟಿದ್ದವರು ಕಾಂಗ್ರೆಸ್ನ ಅತಂತ್ರ ಪರಿಸ್ಥಿತಿ 4-5 ಸ್ಟೇಟ್ಗಳಲ್ಲೂ ನೋಡು ಇದೀಗ ಭಯ ಪಟ್ಟಿದ್ದಾರೆ ಒಂದು ಸ್ವಲ್ಪ ಮಟ್ಟಿಗೆ. ಇನ್ನು ಚುನಾವಣೆ ಸಮೀಪ ಸೂಕ್ತ ಸಂದರ್ಭ ನೋಡಿ ಜಂಪ್ಗೆ ಪ್ಲಾನ್ ಮಾಡಿದ್ರು. ಚುನಾವಣೆ ಸಮೀಪ ಆಗ್ತಾ ಇದ್ದಾಗ ಇನ್ನೇನು 1 ವರ್ಷ ಇರೋದು, ಅತಿ ಹತ್ತಿರವಾಗ್ತಾ ಇದ್ದ ಹಾಗೆ ದಿನಾಂಕ, ಆ ಸಂದರ್ಭವನ್ನ ನೋಡಿ ಜಂಪ್ ಮಾಡೋಣ ಅನ್ನೋದಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದವರು. ತಮಗೇನ್ ಬೇಕು ಅದಕ್ಕಾಗಿ ಕಾದು ಅದು ಸಿಗಲ್ಲ ಅನ್ನೋದು ಗೊತ್ತಾಗಿನೋ ಅಥವಾ ಕಾಯುವಂತ ತಾಳ್ಮೆ ಇಲ್ದೇನೋ ಕಾಂಗ್ರೆಸ್ ಪಕ್ಷದ ಕಡೆ ಕಣ್ಣಿಟ್ಟಿದ್ದವರು ಇದೀಗ ಅತಂತ್ರ ಆಗಿರೋದು. ಸದ್ಯ ಚುನಾವಣೆ ಫಲಿತಾಂಶ ಬಳಿಕ ಯೂ-ಟರ್ನ್ ಹೊಡಿತಾರಾ? ಈ ಫಲಿತಾಂಶವನ್ನ ನೋಡಿದ ನಂತರದಲ್ಲಿ ಅದೊಂದು ರೀತಿಯಾಗಿ ದಿಕ್ಸೂಚಿ ಜೊತೆಗೆ ನಿರ್ಣಾಯಕ ಅನ್ನೋದಾಗಿ ಹೇಳಲಾಗ್ತಾ ಇತ್ತು ಕರ್ನಾಟಕಕ್ಕೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗಲೇ ಫಲಿತಾಂಶ ಬಂದಾಗಿದೆ. ಇದಾದ ನಂತರದಲ್ಲಿ ತಮ್ಮ ನಿರ್ಧಾರವನ್ನ ಬದಲಾಯಿಸಿಕೊಳ್ತಾರಾ, ಯೂ-ಟರ್ನ್ ಹೊಡಿತಾರಾ ಅಥವಾ ಅವಕಾಶಕ್ಕೆ ಕಾಯ್ತಾರಾ, ಪಕ್ಷದಲ್ಲೇ ಇರ್ತಾರಾ? ಇವೆಲ್ಲವೂ ಕೂಡ ಅವ್ರುಗಳೇ ನಿರ್ಧಾರ ಮಾಡಬೇಕಿರುವಂತಹ ವಿಚಾರಗಳು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸುಕೇಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಇದೀಗ ಬಯಸದ್ದು ಸಿಗ್ಲೇಬೇಕು ಅಂತ ಪಟ್ಟು ಹಿಡಿದವರು ಸದ್ಯಕ್ಕೆ ಪಕ್ಷದಲ್ಲೊಂದು ನೆಲೆ ಸಿಕ್ಕರೆ ಸಾಕು ಅನ್ನುವಂತ ನಿರ್ಧಾರಕ್ಕೆ ಏನಾದ್ರೂ ಬಂದ್ಬಿಡ್ತಾರಾ, ಹೇಗೆ? ಚೈತ್ರ, ಈಗ ಆಲ್ರೆಡಿ ಅವರೆಲ್ಲರೂ ಬಿಜೆಪಿಯಲ್ಲಿ ಇರುವಂತವ್ರು, ಅಂದ್ರೆ ಇರುವಂತ ಸ್ಥಳದಲ್ಲಿ ಅವರ ನೆಲೆ ಭದ್ರ ಆಗಿದೆ ಆಲ್ರೆಡಿ. ಆದ್ರೆ ಅವರು ಹಿಂದೆ ಅಲ್ಲಿದ್ದವರು ಅಲ್ಲ, ಎಲ್ಲರೂ ಕೂಡ ವಲಸಿಗರಾಗಿರೋದ್ರಿಂದ ಸಹಜವಾಗಿಯೇ ಈ ಬಾರಿಯ ಪರಿಸ್ಥಿತಿಯನ್ನು ನೋಡಿ ಕೆಲವರು ಪಕ್ಷಾಂತರ ಮಾಡಬಹುದು ವಲಸಿಗ ಸಚಿವರುಗಳು ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿಬಂದಂತ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆದಂಥ ವಿಚಾರ ಕೂಡ ಹೌದು. ಆದರೆ ಪಂಚರಾಜ್ಯ ಚುನಾವಣಾ ಫಲಿತಾಂಶದ ನಂತರದಲ್ಲಿ ಅದೇ ಮನಸ್ಸನ್ನ ಮಾಡ್ತಾರಾ ವಲಸಿಗ ಸಚಿವರುಗಳು ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ರಾಜ್ಯದ ಪರಿಸ್ಥಿತಿ ಅಥವಾ ಇಲ್ಲೇನೋ ಒಂದು ಆಡಳಿತ ವಿರೋಧಿಯಲ್ಲೇ ಕ್ರಿಯೇಟ್ ಆಗುತ್ತೆ, ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ರು. ಜೊತೆಗೆ ಒಂದಷ್ಟು ಜನ ಬರ್ಲಿಕ್ಕೆ ಅರ್ಜಿ ಹಾಕಿದ್ದಾರೆ, ವಿಶೇಷವಾಗಿ ವಲಸಿಗರು ಕೂಡ ಬರ್ತೀವಿ ಅಂತ ಇದ್ದಾರೆ, ನಾವು ತೀರ್ಮಾನ ಮಾಡಿಲ್ಲ ಅಥವಾ ನಾವು ಸೇರಿಸ್ಕೊಳ್ಳಲ್ಲ, ಈ ರೀತಿ ಒಂದಷ್ಟು ಮಾತುಗಳು ಕಾಂಗ್ರೆಸ್ ನಾಯಕರನ್ನು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಆಗಿರುವಂತಹ ಹಿನ್ನಡೆ ಮತ್ತು ಬಿಜೆಪಿ ಗೆಲುವಿನ ಮೇಲೆ ಗೆಲುವನ್ನು ಸಾಧಿಸ್ತಾ ಹೋಗ್ತಿರುವಂತ ರೀತಿ, ಇದು ರಾಜ್ಯ ರಾಜಕಾರಣದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದ್ರ ಮೇಲೆ ವಲಸಿಗ ಸಚಿವರ ನಿರ್ಧಾರ ಏನು ಅನ್ನೋದು ಕೂಡ ತೀರ್ಮಾನ ಆಗಲಿದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಮತ್ತೊಮ್ಮೆ ಅಧಿಕಾರ ಎಲ್ಲಿ ಸಿಗಬಹುದು, ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು ಅನ್ನುವಂಥ ವಾತಾವರಣ ಸೃಷ್ಟಿಯಾಗುತ್ತೋ ಅದು ವಲಸಿಗರ ನಿರ್ಧಾರವನ್ನು ಅಂತಿಮಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಚೈತ್ರ.